ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇರೋರಾಗಿದ್ದರೆ, ನಾನು ಸಿಹಿ ಜೈನು ಚಾನಲ್ನ ಭಾರತಿ ಪ್ರಶಾಂತ್. ನನ್ನ ಡೈಲಿ ರೊಟೀನ್, ಹೆಲ್ತ್ ಕೇರ್, ಹೋಮ್ ರೆಮಿಡೀಸ್, ಲೈಫ್ ಸ್ಟೈಲ್ ಈ ರೀತಿ ಸುಮಾರು ವಿಷಯಗಳನ್ನ ತಿಳ್ಕೊಳ್ಬೇಕು ಅಂದರೆ ನನ್ನ ವ್ಲಾಗ್ನ ಫಾಲೋ ಮಾಡಿ. ಇವತ್ತು ಬೆಳಿಗ್ಗೆ ಒಂದು ಫಂಕ್ಷನ್ ಇತ್ತು, ಸೊ ಹಾಗಾಗಿ ಅಲ್ಲಿಗೆ ಹೊರಟಿದ್ದೆ. ಆ್ಯಂಡ್ ನಾನು ಒಬ್ಬಳೇ ಹೊರಟಿದ್ದು, ಮಕ್ಕಳನ್ನೆಲ್ಲ ಮನೇಲಿ ಬಿಟ್ಟು ತುಂಬ ದಿನಗಳಾದಮೇಲೆ ನಾನು ಒಬ್ಬಳೇ ಅಟೆಂಡ್ ಮಾಡಿರೋವಂಥ ಫಂಕ್ಷನ್ ಇದು. ಅದು ಯಾವುದು ಅಂದರೆ ನನ್ನ ಸ್ನೇಹಿತೆಯ ಸೀಮಂತ ಶಾಸ್ತ್ರ. ತುಂಬ ದಿನ ಆಗಿತ್ತು ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ, ಸೊ ಹಾಗಾಗಿ ಅದು ಒಂದು ಆಪರ್ಚುನಿಟಿ. ಎಲ್ಲರೂ ಸಿಕ್ಕಿದ್ರು, ಸುಮಾರು ಜನ ಬಂದಿದ್ದರು, ಇನ್ನು ಸ್ವಲ್ಪ ಜನಕ್ಕೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಕಾಲೇಜ್ ಮುಗಿಸಿ ನಮ್ಮ ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ, ನಮ್ಮ ಪರ್ಸ್ನಲ್ ಲೈಫಿಗೆ ಎಂಟರ್ ಆಗ್ತಾ ಫ್ರೆಂಡ್ಸ್ನ ಮೀಟ್ ಮಾಡೋದೇ ಸ್ವಲ್ಪ ಕಷ್ಟ ಆಗೋಗಿರುತ್ತೆ. ಇನ್ನು ಇಂಥ ಬ್ಯುಸಿ ಶೆಡ್ಯೂಲಲ್ಲಿ ಈ ಫಂಕ್ಷನ್ಗಳು ಒಂದು ನೆಪ ನಮಗೆ, ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡೋದಕ್ಕೆ. ಇನ್ನು ಇವ್ರುಗಳ ಜೊತೆ ಇದ್ದರೆ ಸಮಯ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಇನ್ನು ನಮ್ಮೆಲ್ಲರದು ಊಟ ಮುಗಿಸ್ಕೊಂಡ್ವಿ. ಮಕ್ಕಳೇ ಬೇಡ ಅಂದ್ಕೊಳ್ಳೋರು ಸ್ವಲ್ಪ ಜನ ಆದರೆ, ಯಾವ ಮಗು ಆದರೂ ಪರವಾಗಿಲ್ಲ, ಒಂದೇ ಒಂದು ಮಗು ಸಾಕು ಅಂದ್ಕೊಳ್ಳೋರು ಸುಮಾರು ಜನ. ಅದರಲ್ಲೂ ಆರ್ತಿಗೊಂದು ಕೀರ್ತಿಗೊಂದು ಬೇಕೇ ಬೇಕು ಅಂದ್ಕೊಳ್ಳೋರು ಸ್ವಲ್ಪ ಜನ ಇದ್ದರೆ, ಯಾವ ಮಗು ಆದರೂ ಪರವಾಗಿಲ್ಲ, ಒಂದು ಮಗು ಜೊತೆ ಇನ್ನೊಂದು ಮಗು ಇರಬೇಕು ಅಂತ ಅಂದ್ಕೊಳ್ಳೋರು ಹಲವಾರು. ಇನ್ನು ನನ್ನ ಮಕ್ಕಳು ಒಂದು ಸ್ವಲ್ಪ ಹೊತ್ತು ಜಗಳ ಮಾಡಿಕೊಂಡ್ರೆ ಇನ್ನು ಒಂದು ಸ್ವಲ್ಪ ಹೊತ್ತು ಹಾಗೆ ಚೆನ್ನಾಗಿರ್ತಾರೆ. ಇನ್ನು ಅವರಿಬ್ಬರು ಮಧ್ಯದಲ್ಲಿರೋವಂಥ ಬಾಂಡಿಂಗು ತುಂಬಾ ಚೆನ್ನಾಗಿದೆ. ನಾವು ತಂದೆ ತಾಯಿಯಾಗಿ ಅವರಿಡೋ ಪ್ರತಿ ಹೆಜ್ಜೆಯಲ್ಲೂ ಜೊತೇಲಿರೋದಕ್ಕೆ ಯಾವಾಗಲೂ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ನನ್ನ ಮಗಳಿಗೆ ನಾನು ಕೊಟ್ಟಿರೋವಂಥ ಬೆಸ್ಟ್ ಗಿಫ್ಟ್ ಅಂತಂದರೆ ಅದು ಸಿಹಿ. ನನ್ನ ಬಿಟ್ಟರೆ ಅವ್ರಿಗೆ ಜಗಳ ಆಡೋದಕ್ಕೆ, ಖುಷಿನ ಹಂಚ್ಕೊಳ್ಳೋದಕ್ಕೆ, ದುಃಖನ ಹೇಳ್ಕೊಳ್ಳೋದಕ್ಕೆ ಜೊತೆ ಒಬ್ರು ಇರ್ತಾರೆ ಅನ್ನೋದು ನನ್ನ ನಂಬಿಕೆ. ಇನ್ನು ಎಲ್ಲರೂ ಹೀಗೆ ಯೋಚನೆ ಮಾಡಬೇಕು ಅನ್ನೋದಿಲ್ಲ. ನಾವುಗಳು ಬೆಳೆದು ಬಂದ ವಾತಾವರಣದ ಮೇಲೆ ಅದು ಅವಲಂಬಿತವಾಗಿರುತ್ತೆ. ನಮಗೆಲ್ಲ ಸಮ್ಮರ್ ವೆಕೇಷನ್ಸ್ ಬಂದಾಗ ತುಂಬಾ ಖುಷಿಯಾಗೋದು. ಆದರೆ ಈಗ ನಮ್ಮ ಮಕ್ಕಳಿಗೆ ಸಮ್ಮರ್ ವೆಕೇಷನ್ ಸ್ಟಾರ್ಟ್ ಆಗ್ತಾ ಇದ್ದ ಹಾಗೆ ನಮಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಹೇಗಪ್ಪ ಇವ್ರನ್ನ ದಿನ ಪೂರ್ತಿ ಎಂಗೇಜ್ ಆಗಿಡೋದು ಅಂತ. ಸೊ ನಾನು ಫಂಕ್ಷನ್ ಮುಗಿಸ್ಕೊಂಡು ಬರ್ತಾ ಇದ್ದ ಹಾಗೆ ನನ್ನ ಹಸ್ಬೆಂಡು ತೋಟಕ್ಕೆ ಹೊರಟಿದ್ರು. ಸೊ ಹಾಗಾಗಿ ಮಕ್ಳಿಗೆ ಸ್ವಲ್ಪ ಟೈಮ್ ಪಾಸ್ ಕೂಡ ಆಗುತ್ತೆ ಅಂತ ಹೇಳಿ ನಾವು ಅವ್ರ ಜೊತೆ ಹೊರಟ್ವಿ. ಇನ್ನು ಇಲ್ಲಿ ತೋಟಕ್ಕೆ ಬಂದರೆ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಕುರಿಗಳು, ಮೇಕೆಗಳು, ಕೋಳಿಗಳು, ಈ ಗಿಡ ಮರಗಳ ಮಧ್ಯದಲ್ಲಿ ಟೈಮ್ ಬೇಗನೆ ಕಳೆದು ಹೋಗುತ್ತೆ. ಈಗ ಇವರಿಬ್ಬರು ಇಲ್ಲಿ ಕುರಿ ಕೊಡೋದಕ್ಕೆ ಅಂತ ಹುಲ್ಲನ್ನ ಕುಯ್ಕೊಂಬರೋದಕ್ಕೆ ಅಂತ ಹೋಗಿದ್ದಾರೆ ದೊಡ್ಡ ಮನುಷ್ಯರು. ಅವ್ರಿಗೇನೋ ಒಂಥರ ಖುಷಿ, ಹುಲ್ಲನ್ನು ಕೊಟ್ಟಾಗ ಕುರಿ ತಿನ್ನತ್ತಲ್ಲ, ಅದು ಏನೋ ಒಂಥರ ತುಂಬಾ ಖುಷಿ ಪಡ್ತಾರೆ. ಯಾವಾಗ ಹೋದರೂ ಹುಲ್ಲು ಕೊಡ್ತೀನಿ ಅಂತ ಅಂದ್ಬಿಟ್ಟು. ಇನ್ನು ನಾವು ಹೋಗೋ ಟೈಮ್ಗೆ ಕರೆಕ್ಟಾಗಿ ಮೇವು ಹಾಕ್ತಾಯಿದ್ರು. ಇನ್ನು ನಮ್ಮ ಸಿಹಿಗೆ ಭಯ, ಆದರೂ ಏನೋ ಒಂಥರ ಕ್ಯೂರಿಯಾಸಿಟಿ ನೋಡೋದಕ್ಕೆ. ಏನು ಮಾಡಲ್ವಾ ಕುರಿಯಲ್ಲ, ಅದು ರೂಢಿ ಆಗ್ಬಿಟ್ಟೈತೆ. ಅದು ನಾವು ಸ್ಕೂಲಿಂದ ಬರುವಾಗ ರೋಡ್ ಸೈಡಲ್ಲಿ ಎಲ್ಲೇ ಟಚ್ ಮೀ ನಾಟ್ ಪ್ಲ್ಯಾಂಟ್ ಇದ್ರೂ ಅದನ್ನು ಮುಟ್ಬಿಟ್ಟೆ ಬರ್ತಾ ಇದ್ದಿದ್ದು. ಬಟ್ ಇವಾಗ ತುಂಬ ದಿನ ಆಗಿತ್ತು ಈ ಪ್ಲ್ಯಾಂಟ್ನ ನೋಡಿ. ಸೊ ಇಲ್ಲಿ ಕಾಣಿಸ್ತು, ಹಾಗಾಗಿ ನನ್ನ ಜೇನುಗೆ ತೋರಿಸಿದ್ದಕ್ಕೆ ನನ್ನ ಮಗಳಿಗೆ ಇದು ಒಂದು ಸ್ವಲ್ಪ ಆಶ್ಚರ್ಯ, ಅಮ್ಮ ಹೇಗಮ್ಮ ಇದು ಅಂತ ಫುಲ್ ಜೋಶಲ್ಲಿ. ನಾವು ಮನೆಯಿಂದ ಹೊರಡ್ತಾ ಊಟನ ತೊಗೊಂಡು ಹೋಗಿದ್ವಿ, ಮಕ್ಕಳಿಗೆ ಅಲ್ಲೇ ಊಟ ಮಾಡಿಸೋಣ ಅಂತ ಹೇಳಿ. ಇಲ್ಲಿ ತುಂಬಾ ಬಿಸಿಲಿತ್ತು, ಸಿಕ್ಕಾಪಟ್ಟೆ ಬಿಸಿಲು. ಸೊ ಹಾಗಾಗಿ ನೀರಲ್ಲಿ
ಸ್ವಲ್ಪ ಹೊತ್ತು ಆಡಲಿ ಅಂತ ಬಿಟ್ಬಿಟ್ಟಿದ್ದೆ. ಮಣ್ಣಲ್ಲಿ ಎದ್ದೇಳ್ತಾರ ಬಿದ್ದೇಳ್ತಾರ ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆ ಅಂದರೆ ನಮ್ಮ ಮನೆಗಳ ಕಡೆ ಈ ಥರ ಜಾಗ ಸಿಗೋದು ಇಲ್ಲ, ಮಣ್ಣು ಸಿಗೋದು ತುಂಬಾ ಕಷ್ಟ. ಸೊ ಹೇಗಿದ್ದರೂ ಇಲ್ಲಿ ಬಂದಿದ್ವಲ್ಲ, ಮಾಡಲಿ ಪರವಾಗಿಲ್ಲ ಅಂತಂದ್ಬಿಟ್ಟು. ಇನ್ನು ಅಷ್ಟರಲ್ಲಿ ಇಲ್ಲಿ ಸೀಬೆಹಣ್ಣು ಕೂಡ ನೋಡಿದೆ. ಸೀಬೆಹಣ್ಣು ಈ ರೀತಿ ತಿನ್ನೋದು ತುಂಬಾ ಒಂಥರ ಆರ್ಗ್ಯಾನಿಕ್ ಅಂತ ಅನಿಸುತ್ತೆ. ಯಾವ ಕೆಮಿಕಲ್ಸು ಯೂಸ್ ಮಾಡ್ದಿರ ಹೊರಗಡೆ ಸೊಸೈಟಿಲಿ ಏನು ತೊಗೊಂಡು ತಿನ್ನೋದಕ್ಕೂ ಭಯ ಈ ನಡುವೆ. ಈ ರೀತಿ ಹೆಲ್ತಿಯಾಗಿರೋದು ಸಿಕ್ಕಿದ್ರೆ ಸಾಕಪ್ಪ ಅನ್ನೋವಂಥ ಟೈಮ್ ಬಂದುಬಿಟ್ಟಿದೆ. ಇನ್ನು ಅಲ್ಲೇ ನಾವು ಸೀಬೆಹಣ್ಣನ್ನು ಕೂಡ ಸ್ವಲ್ಪ ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಟೈಮ್ ಪಾಸ್ ಮಾಡಿದ್ವಿ. ಮಡಕೆ ಹಂಗೆ ಮಾಡೋದು, ಮಣ್ಣಲ್ಲಿ ಮಡಕೆ ಮಾಡ್ತಾರೆ. ಹಂಗೆ ನಾ ಮಡಕೆ ಮಾಡ್ತಾರೆ. ನೀವೇನು ಮಾಡ್ತಾ ಇದ್ದೀರಾ? ಕಂಬಿ ಮನೆ ಮಾಡ್ತಾ ಇದ್ದೀರಾ? ಬೆಳೆಯುತ್ತೆ ಮರದಲ್ಲ ಗಿಡದಲ್ಲ? ಗಿಡದಲ್ಲೇ ಗೊತ್ತಾ ನಿಮಗೆ? ಅವರೆಕಾಯಿ ಎಲ್ಲಿ ಬಿಡುತ್ತೆ? ಮರದಲ್ಲಿ ಬಿಡುತ್ತಾ ಗಿಡದಲ್ಲಿ ಬಿಡುತ್ತಾ? ಆದ್ಯ ಅವರೆಕಾಯಿ ಎಲ್ಲಿ ಬಿಡುತ್ತೆ? ಮರದಲ್ಲ ಗಿಡದಲ್ಲ? ಮರದಲ್ಲಿ ಬಿಡುತ್ತಾ? ಬನ್ನಿ ಎಲ್ಲಿ ಬಿಡುತ್ತೆ ನಾನು ತೋರಿಸ್ತೀನಿ. ನಿಧಾನಕ್ಕೆ ಬನ್ನಿ. ನೋಡಿ ಇದು ಏನಿದು? ಅವರೆಕಾಯಿ ಎಲ್ಲಿ ಬಿಟ್ಟಿದೆ? ಇನ್ನು ಇಲ್ಲಿ ಮಣ್ಣು ಕಟ್ತಾಯಿದ್ರು, ಎಲ್ಲ ಗಿಡಗಳಿಗೂ ನೀರು ಸಮನಾಗಿ ಹೋಗಲಿ ಅಂತ ಹೇಳಿ. ಇಲ್ಲಿ ಸುಮಾರು ಕೋಗಿಲೆಗಳಿದ್ದಾವೆ. ನಾನಿಲ್ಲಿ ಸುಮಾರು ಕಡೆ ವಾಯ್ಸ್ ಓವರ್ ಕೊಟ್ಟಿಲ್ಲ. ಯಾಕೆ ಅಂತಂದರೆ ಆ ಗಾಳಿ ಸೌಂಡು, ಆ ನೀರು ಹರಿಯುವಂಥ ಶಬ್ದ, ಆ ಕೋಗಿಲೆ ಕೂಗುವಂಥ ಶಬ್ದ ಇದೆಲ್ಲ ಲೈವಾಗಿ ಕೇಳಿಸೋಣ ಅಂತ ಹೇಳಿ. ಇನ್ನು ಇವರು ಸುಮಾರು ಹೊತ್ತಿಂದ ನೀರಲ್ಲಿ ಮಣ್ಣಲ್ಲಿ ಎಲ್ಲ ಆಡಿದ್ದಾರೆ. ಸೊ ಈಗ ಫಸ್ಟು ಸ್ನಾನ ಮಾಡಿಸ್ಬಿಟ್ಟು ಊಟ ಮಾಡಿಸೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ಇಲ್ಲಿ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ನಾವು ಮಧ್ಯಾಹ್ನ ಬಂದವರು ಈಗಾಗಲೇ 6:30 ಆಗ್ತಾ ಬಂತು. ಸೊ ಹಾಗಾಗಿ ಮನೆ ಕಡೆ ಹೊರಟಿದ್ದೀವಿ. ಹಾಗೆ ತೋಟದಲ್ಲಿ ಸ್ವಲ್ಪ ಬೆಳೆದಿರೋ ಅಂಥ ಟೊಮೆಟೊ, ಸೋರೆಕಾಯಿ, ನುಗ್ಗೆಕಾಯಿ, ನುಗ್ಗೆ ಸೊಪ್ಪು ಈ ರೀತಿ ತೋಟಕ್ಕೆ ಹೋದಾಗೆಲ್ಲ ಒಂದೊಂದು ದೊಡ್ಡ ಬ್ಯಾಗೆ ತರಕಾರಿಗಳು ಸಿಗುತ್ತೆ. ಏನಂದರೆ ಈ ತರಕಾರಿಗಳನ್ನ ತಿನ್ನೋದಕ್ಕೆ ಒಂದು ಸ್ವಲ್ಪ ಸಮಾಧಾನ. ಯಾಕೆಂದರೆ ಯಾವುದೇ ಕೆಮಿಕಲ್ಸ್ ಹಾಕ್ದಿರ ಬೆಳೆಸಿರೋ ಅಂಥದ್ದು. ಹಾಗಾಗಿ ನಾವು ತಿನ್ಬೋದು ನೆಮ್ಮದಿಯಾಗಿ, ಮಕ್ಳಿಗೂ ಕೊಡ್ಬೋದು. ಇನ್ನು ನಾವು ಆನ್ ದ ವೇ ಹೋಗ್ತಾ ಇಲ್ಲಿ ಮಧ್ಯ ರೋಡಲ್ಲಿ ಒಂದು ಹಾವು ಕೂಡ ರೋಡನ್ನ ದಾಟೋದಕ್ಕೆ ಅಂತ ಬರ್ತಾಯಿತ್ತು. ಎಷ್ಟು ದಪ್ಪ ಇತ್ತು ಅಂತಂದರೆ ಅದ್ರ ಕಲರ್ ನೋಡಬೇಕಿತ್ತು. ಒಂಥರ ನೋಡೋದಕ್ಕೆ ಏನೋ ಒಂಥರ ಕ್ಯೂರಿಯಾಸಿಟಿ. ಬಟ್ ಅದು ನಮ್ಮ ಗಾಡಿ ಸೌಂಡ್ ಕೇಳಿ ವಾಪಸ್ ರಿಟರ್ನ್ ಆಗಿ ಮತ್ತೆ ಆ ನೀರಿದೆ ಅಲ್ಲಿ, ಆ ನೀರಿನ ಜಾಗಕ್ಕೆ ಹೊರಟೋಯ್ತು. ನೇಚರ್ ಅಟ್ ಇಟ್ಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಏನೇನು ಕ್ರಿಯೇಚರ್ಸ್ ಇದೆ ಅಲ್ಲ. ಆ್ಯಂಡ್ ಇವತ್ತಿಗೆ ನನ್ನ ಈ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.